ಅಮೆರಿಕ ಇಸ್ರೇಲು ಅಮೆರಿಕ ಫೆಬ್ರವರಿ 28 ಏಕದಮ್ ದಾಳಿ ಮಾಡಿದಾಗ ಅಮೆರಿಕಕ್ಕೂ ಒಂದು ಅಂದಾಜಿರಲಿಲ್ಲ. ಏನು, ಇರಾನ್ ಈ ರೀತಿಯಲ್ಲಿ ಸಸ್ಟೇನ್ ಆಗತ್ತೆ, ಈ ರೀತಿಯಲ್ಲಿ ಪ್ರತ್ಯಾಘಾತವನ್ನು ಕೊಡುತ್ತೆ ಮತ್ತು ತನ್ನ ನಡುವನ್ನೇ ಮುರಿಯುವ ಮಟ್ಟಕ್ಕೆ ಅದು ಬಂದು ನಿಲ್ಲುತ್ತೆ ಅನ್ನುವಂಥ ಪರಿಕಲ್ಪನೆ ದೇವರಣೆಗೂ ಅಮೆರಿಕದ ಟ್ರಂಪ್ಗಿರಲಿಲ್ಲ. ಈಗ ಆದರೂ ಕೂಡ ಮತ್ತೆ ಖಮೇನಿಯ ನಂತರದ ಬಲಾಢ್ಯ ವ್ಯಕ್ತಿಗಳನ್ನು ಹೊಡೆದುರುಳಿಸಿದ್ದೇನೆ ಅಂತ ಎದೆ ಉಬ್ಬಿಸ್ತಾ ಇದ್ರು ಕೂಡ ಯುದ್ಧವನ್ನ ಮುಂದುವರಿಸಲಿಕ್ಕಾಗದೇನೆ ಒದ್ದಾಡ್ತಾನೂ ಇದೆ ಅಮೆರಿಕ. ನ್ಯಾಟೋ ದೇಶಗಳೇ ಇವತ್ತು ಅಮೆರಿಕವನ್ನ ಸಪೋರ್ಟ್ ಮಾಡಲಿಕ್ಕೆ ಒಪ್ಪಿಲ್ಲ. ಇದರ ಮಧ್ಯೆ ಬೇಳೆ ಬಯಸ್ಕೊಳ್ಳಿಕ್ಕೆ ಹೊರಟಂತ ನಮ್ಮ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟಕ್ಕೆ ಮೋದಿ ಇಡೀ ಪಡೆ ಮರ್ಮಾಘಾತವನ್ನ ಮಾಡಿದೆ. ಇವತ್ತು ರಷ್ಯಾದಿಂದ ನಿನ್ನೆ ಹೊರಟಂತ 7 ಹಡಗು ಚೈನಾಕ್ಕೆ ಹೋಗಬೇಕಾಗಿತ್ತು, ಅದು ನೇರವಾಗಿ ಗುಜರಾತ್ ಬಂದರಿಗೆ ಬಂದು ನಿಲ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ಈ ಟ್ರಯಾಂಗಲ್ ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. 21 ದಿನವನ್ನು ಮುಗಿಸಿದೆ ಒಂದು ಅರ್ಥದಲ್ಲಿ. 22 ದಿನ ಆಯಿತು, ಫೆಬ್ರವರಿ 28. ಆದರೆ ಈ ಯುದ್ಧ ಕೇವಲ ಇಸ್ರೇಲ್, ಇರಾನ್, ಅಮೆರಿಕದ ಮಧ್ಯೆ ನಡೆಯುವುದಷ್ಟೇ ಅಲ್ಲ, ಈ 3 ದೇಶಗಳಷ್ಟೇ ಅದರ ಪರಿಣಾಮವನ್ನು ಅನುಭವಿಸ್ತಾ ಇಲ್ಲ. ಇಡೀ ಜಗತ್ತಿನ ರಾಜಕೀಯ, ಸಾಮಾಜಿಕ, ವ್ಯಾವಹಾರಿಕ ಈ ಎಲ್ಲ ಕ್ಷೇತ್ರದ ಮೇಲೆ ತೀವ್ರವಾದಂಥ ಪರಿಣಾಮ ಬೀರಿದೆ ಮತ್ತು ಅದರ ಭವಿಷ್ಯದಲ್ಲಿ ಈ ಪರಿಣಾಮದ ಆಧಾರದಲ್ಲಿ ಇಡೀ ಜಿಯೋಪಾಲಿಟಿಕಲ್ ವ್ಯವಸ್ಥೆ ಬದಲಾಗಲಿಕ್ಕಿದೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ನೋಡಿ, ಒಂದು ಕಡೆ ಇರಾನ್, ಅಮೆರಿಕ, ಇಸ್ರೇಲು ಅಮೆರಿಕ ಫೆಬ್ರವರಿ 28 ಏಕದಮ್ ದಾಳಿ ಮಾಡಿದಾಗ ಅಮೆರಿಕಕ್ಕೂ ಒಂದು ಅಂದಾಜಿರಲಿಲ್ಲ. ಏನು, ಇರಾನ್ ಈ ರೀತಿಯಲ್ಲಿ ಸಸ್ಟೇನ್ ಆಗತ್ತೆ, ಈ ರೀತಿಯಲ್ಲಿ ಪ್ರತ್ಯಾಘಾತವನ್ನು ಕೊಡುತ್ತೆ ಮತ್ತು ತನ್ನ ನಡುವನ್ನೇ ಮುರಿಯುವ ಮಟ್ಟಕ್ಕೆ ಅದು ಬಂದು ನಿಲ್ಲುತ್ತೆ ಅನ್ನುವಂಥ ಪರಿಕಲ್ಪನೆ ದೇವರಣೆಗೂ ಅಮೆರಿಕದ ಟ್ರಂಪ್ಗಿರಲಿಲ್ಲ. ಏನು ಪುಡುಗೋಸಿ ಇದನ್ನು ಹೊಸಕ್ಕೆ ಹಾಕಿ ಖಮೇನಿಯನ್ನು ಕೊಂದು ಮುಗಿಸಿ ಹೋರ್ಮೋಸು ಮತ್ತು ಅದರ ಇಡೀ ಆಯಿಲಿನ ಕ್ಷೇತ್ರವನ್ನ ನನ್ನ ಕಬ್ಜಾ ಮಾಡ್ಕೊಂಡ್ಬಿಡ್ತೇನೆ ಅನ್ನುವಂಥ ಒಂದು ದುರಹಂಕಾರದಲ್ಲಿ ಹೊರಟದ್ದು. ಆದರೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇರಾನ್ ಇವತ್ತು ತಿರುಗಿ ಕೊಡ್ತಾ ಇರುವ ರೀತಿ, ನೇತನ್ಯಾಹು ಇನ್ನೂ ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋದು ಖಚಿತ ಆಗ್ತಾ ಇಲ್ಲ. ಈಗ ಆದರೂ ಕೂಡ ಮತ್ತೆ ಖಮೇನಿಯ ನಂತರದ ಬಲಾಢ್ಯ ವ್ಯಕ್ತಿಗಳನ್ನ ಹೊಡೆದುರುಳಿಸಿದ್ದೇನೆ ಅಂತ ಎದೆ ಉಬ್ಬಿಸ್ತಾ ಇದ್ರು ಕೂಡ ಯುದ್ಧವನ್ನ ಮುಂದುವರಿಸಲಿಕ್ಕಾಗದೇನೆ ಒದ್ದಾಡ್ತಾನೂ ಇದೆ ಅಮೆರಿಕ. ಅಮೆರಿಕಕ್ಕೆ ಬುದ್ಧಿ ಕಲಿಸುವಂತ ಪಾಠವನ್ನ ಇರಾನು ಅತ್ಯಂತ ಖಚಿತವಾಗಿ ಮಾಡಿದೆ. ಆದ್ರ ಜೊತೆಗೆ ಅಮೆರಿಕದ ಇಡೀಯದಾದಂಥ ಶಕ್ತಿ ಸಾಮರ್ಥ್ಯ, ಪ್ರಪಂಚದ ಎಲ್ಲ ರಾಷ್ಟ್ರಗಳ ಮೇಲೂ ತಾನು ಪ್ರಭುತ್ವ ಸಾಧಿಸಿಕೊಂಡಿದ್ದೇನೆ ಅನ್ನುವಂಥ ದಿಕ್ಕಿನಲ್ಲಿ ಸಣ್ಣ ಸಣ್ಣ ಸಮೃದ್ಧ ರಾಷ್ಟ್ರಗಳನ್ನೆಲ್ಲ ಬಡಿದು ಬಾಯಿಗೆ ಹಾಕೊಳ್ಳಿಕ್ಕೆ ಹೊರಟಿತ್ತಲ್ಲ, ಅದಕ್ಕೆ ಈಗ ಅಮೆರಿಕಕ್ಕೆ ಭವಿಷ್ಯದಲ್ಲಿ ಅತ್ಯಂತ ಕೆಟ್ಟ ದಿನಗಳು ಪ್ರಾಪ್ತಿಯಾಗಲಿವೆ ಅನ್ನೋದಕ್ಕೆ ಹಲವಾರು ಸೂಚನೆಗಳು ಸಿಗ್ತಾ ಇದೆ. ನಂಬರ್ 1, ನ್ಯಾಟೋ ದೇಶಗಳೇ ಇವತ್ತು ಅಮೆರಿಕವನ್ನ ಸಪೋರ್ಟ್ ಮಾಡಲಿಕ್ಕೆ ಒಪ್ಪಿಲ್ಲ. ಸಾಗರದಲ್ಲಿ ನಮ್ಮ ಯುದ್ಧ ಹಡಗುಗಳನ್ನ ಇತ್ಯಾದಿಗಳನ್ನ ರಕ್ಷಣೆಗೆ ಬನ್ನಿ ಅಂತ ಟ್ರಂಪ್ ಕರೆ ಕೊಟ್ಟಾಗ, ನೀವು ಮಾಡಿದ ಯುದ್ಧ ನಿಮ್ಮ ಹಣೆ ಬರ, ನೀವು ನೋಡ್ಕೊಳ್ಳಿ ಅಂತಂತು. ಜರ್ಮನು, ಫ್ರಾನ್ಸು ಇವೆಲ್ಲ ನ್ಯಾಟೋವು ಕೈ ಕೊಟ್ಟಿತು. ಇನ್ನು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಈ ರೀತಿಯ ದಾಳಿಯನ್ನ ಮಾಡುತ್ತೆ ಅನ್ನುವ ಪರಿಕಲ್ಪನೆ ಅಮೆರಿಕಕ್ಕೆ ಇರಲಿಲ್ಲ, ಸ್ವತಃ ಗಲ್ಫ್ ರಾಷ್ಟ್ರಗಳಿಗೂ ಇರಲಿಲ್ಲ. ಇರಾನ್ ಏನ್ ಮಾಡಿತು, ನೇರವಾಗಿ ಅಮೆರಿಕಕ್ಕೆ ಹೊಡೆಯುವ ಬದಲು ಇಸ್ರೇಲ್ ಮೇಲೆ ನೇರವಾಗಿ ದಾಳಿಯನ್ನ ಮಾಡ್ತು. ಅಮೆರಿಕಕ್ಕೆ ನೀವು ಎಲ್ಲೆಲ್ಲಿ ನಿಮ್ಮ ಮಿತ್ರ ರಾಷ್ಟ್ರಗಳು ಅಂತ ಗಲ್ಫ್ ಕಂಟ್ರೀಸ್ಗಳಲ್ಲಿ ನಿಮ್ಮ ಯುದ್ಧ ನೆಲೆಗಳನ್ನ, ಹಡಗು ಮತ್ತು ವಿಮಾನಗಳನ್ನ ಇಟ್ಟಿದಿರೋ ಅದನ್ನ ನಾವು ಚಿಂದ ಉಡಾಯಿಸ್ತೇವೆ ಅಂತ ಉಡಾಯಿಸ್ಲಿಕ್ಕೆ ಹೊರಟು. ಇದರ ಮಧ್ಯೆ ಬೇಳೆ ಬಯಸ್ಕೊಳ್ಳಿಕ್ಕೆ ಹೊರಟಂತ ನಮ್ಮ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟಕ್ಕೆ ಮೋದಿ ಇಡೀ ಪಡೆ ಮರ್ಮಾಘಾತವನ್ನ ಮಾಡಿದೆ. ಏನು
ಸಿಲಿಂಡರ್ ಇಟ್ಕೊಂಡು ಚಾ ಕುಡ್ದದ್ದೇ ಬಂತು, ಪಕೋಡ ತಿಂದದ್ದೇ ಬಂತು. ಗ್ಯಾಸ್ ಇರುವುದಿಲ್ಲ, ಇಂಧನ ಇಲ್ಲ, ಅದಿಲ್ಲ, ಇದಿಲ್ಲ, ಹಾಹಾಕಾರ, ಮನೆಯಲ್ಲಿ ಬೆಂಕಿ ಬೀಳುತ್ತೆ ಅಂತೆಲ್ಲ ಶುರು ಮಾಡಿದ್ರಲ್ಲ. ನೋಡಿ, ಒಂದು ಮೋದಿಯವರ ಇಡೀದಾದಂತ ಒಂದು ಶಕ್ತಿ, ಸಾಮರ್ಥ್ಯ, ಜಿಯೋ ಪೊಲಿಟಿಕಲ್ ಲೆವೆಲ್ ಅಲ್ಲಿ ಅವರ ಒಂದು ಆ ಮಾತುಕತೆ, ಅದಕ್ಕೆ ಎಷ್ಟು ಪವರ್ ಇದೆ ಅಂತಂದ್ರೆ, ಇವತ್ತು ರಷ್ಯಾದಿಂದ ನಿನ್ನೆ ಹೊರಟಂತ 7 ಹಡಗು ಚೈನಾಕ್ಕೆ ಹೋಗ್ಬೇಕಾಗಿತ್ತು. ಅದು ನೇರವಾಗಿ ಗುಜರಾತ್ ಬಂದರಿಗೆ ಬಂದು ನಿಲ್ತಾ ಇದೆ. ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಷ್ಟು ಗ್ಯಾಸ್ ದೇಶಕ್ಕೆ ಬರ್ತಾ ಇದೆ. ಇನ್ನು ಉಳಿದಂತೆ 24 ಹಡಗುಗಳು ಅಲ್ಲಿಂದ ಹೊರಟಿದ್ದಾವೆ. ನಿಮಗೆ ಅದರ ಚಿತ್ರಣ ಎಲ್ಲವನ್ನೂ ಕೊಟ್ಟಿದ್ದೇವೆ. ಅದರ ಜೊತೆಗೆ ಉಕ್ರೇನಿನ ಮತ್ತು ಅಮೆರಿಕದ 6 ರಿಂದ 7 ಜನ ಮಣಿಪುರ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಡ್ರೋನಿನ ತರಬೇತಿ ಕೊಟ್ಟು ಟೆರರಿಸ್ಟ್ಗಳನ್ನ ಬೆಳೆಸಲಿಕ್ಕೆ ಬಂದಂಥವರು, ಮತ್ತೆ ಅವರ ಹಿಂದಿದ್ದಂಥ ದೇಶದ ಒಳಗಿನ ದೇಶದ್ರೋಹಿಗಳು, ಇವರೆಲ್ಲರನ್ನ ಸೇರಿ NIA ಹೆಡೆಮುರಿ ಕಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಜಗತ್ತಿನ ಜಿಯೋಪಾಲಿಟಿಕ್ಸ್ ಅನ್ನೇ ಬದಲಾಯಿಸುವಂತ ಒಂದು ನಿರ್ಧಾರವನ್ನ ಗಲ್ಫ್ ದೇಶಗಳು, ಇಸ್ಲಾಮಿಕ್ ಕಂಟ್ರಿಗಳು ತೆಗೆದುಕೊಂಡಿದ್ದಾವೆ. ಜಗತ್ತಿನ 58 ರಾಷ್ಟ್ರಗಳಲ್ಲಿ 57 ಇಸ್ಲಾಮಿಕ್ ಕಂಟ್ರಿಗಳನ್ನ ಮಾತ್ರ ಈ ಸಭೆಗೆ ಕರೆದು ಪಾಕಿಸ್ತಾನವನ್ನ ಕಿತ್ತು ಬಿಸಾಡಿದೆ. ಇಡೀ ಪ್ರಪಂಚದಲ್ಲಿ ಅಣ್ವಸ್ತ್ರ ಹೊಂದಿರುವ ಏಕೈಕ ದೇಶ ಇದ್ರೆ ಅದು ಪಾಕಿಸ್ತಾನ. ಪಾಕಿಸ್ತಾನವನ್ನೇ ಸೌದಿ ಅರೇಬಿಯಾದ ನೇತೃತ್ವದಲ್ಲಿ ನಡೆದಂತ, ಸೌದಿ ಅರೇಬಿಯಾದ ರಾಜಧಾನಿ ರಿಯಾದಲ್ಲಿ ನಡೆದಂತ ಸಭೆಯಲ್ಲಿ ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ಹೊರಗಿಡಲಾಗಿದೆ. ಅಮೆರಿಕವನ್ನ ನಂಬಿಕೊಳ್ಳುವ ವಿಶ್ವಾಸಾರ್ಹತೆಯನ್ನ ಕಳ್ಕೊಂಡಿದ್ದೇವೆ ಅಂತ ಪ್ರಕಟಿಸಿದ್ದಾರೆ. ಇದು ಜಗತ್ತಿನ ಮುಂದಿನ ದಿನಗಳ ಇಡೀ ಜಿಯೋಪೊಲಿಟಿಕ್ಸಿನ ಔಟ್ಲೈನ್ ಅನ್ನ ಅಥವಾ ಚಿತ್ರಣವನ್ನ ಬದಲಿಸಲಿಕ್ಕಿದೆ. ಭಾರತಕ್ಕೆ ಇದರಿಂದ ಆಗುವ ಲಾಭ ಏನು ಅನ್ನುವ ಪ್ರಶ್ನೆಯು ಹುಟ್ಟುಕೊಂಡಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲವನ್ನ ಮತ್ತು ಬೆಂಗಾವಲನ್ನ ನೀಡಿ. ನೋಡಿ, ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧ ನಿರೀಕ್ಷಿತವಾದಂಥ ಒಂದು ತಿರುವಿನಿಗಿಂತ ಅನಿರೀಕ್ಷಿತವಾದ ತಿರುವನ್ನ ಪಡ್ಕೊಂಡಿದೆ. ಗಲ್ಫ್ ರಾಷ್ಟ್ರಗಳಂತೂ ಸಂಪೂರ್ಣವಾಗಿ ಉಡೀಸಾಗಿದೆ ಅನ್ನುವ ರೀತಿಯಲ್ಲಿ ಅದು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. UAE, ಕತಾರು, ಸೌದಿ ಈ ದೇಶಗಳಿಗೆ ಯಾವ ಲೆವೆಲ್ಗೆ ಬಿಸಿ ತಟ್ಟಿದೆ ಅಂದ್ರೆ ಅವರ ಅಸ್ತಿತ್ವದ ಪ್ರಜ್ಞೆ ಬಂದಿದೆ. ಅವರ ಹತ್ರ ಏನಿಲ್ಲ, ಏನಿದೆ, ಎಲ್ಲವೂ ಇದೆ. ಮನಸ್ಸು ಮಾಡಿದರೆ ಗಲ್ಫ್ ಕಂಟ್ರಿಗಳು, ಆದರೂ ಈ ಸೌದಿ ಅಂತ, UAE ಅಂತ ದೇಶಗಳು ಜಗತ್ತಿನ ಹಲವು ರಾಷ್ಟ್ರಗಳನ್ನೇ ಬೇಕಾದ್ರೆ ಕೊಂಡ್ಕೊಬಿಡ್ಬೋದು, ಅಂಥ ಶ್ರೀಮಂತ ರಾಷ್ಟ್ರಗಳು. ಆದ್ರೆ ಅವ್ರು ಮಾಡಿದ ಮಿಸ್ಟೇಕ್ ಏನು? ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಈಗ ಅಮೆರಿಕ 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 ನಮ್ಮ ಮಿತ್ರ ರಾಷ್ಟ್ರ. ಅಮೆರಿಕದಿಂದ ಏರ್ ಡಿಫೆನ್ಸಿನ ಎಲ್ಲ ಸಿಸ್ಟಮ್ಮು, ಗನ್ನು, ಗಿನ್ನು, ಮಣ್ಣು, ಮಸಿ ಎಲ್ಲ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳನ್ನ ಬಿಲಿಯನ್ 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 ಡಾಲರ್ ಕೊಟ್ಟು ಖರೀದಿ ಮಾಡಿದ್ದು, ಇಟ್ಕೊಂಡದ್ದೇ. ಆದರೆ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು, ಡ್ರೋನು, ಒಂದು ಸಾಮಾನ್ಯ ಡ್ರೋನ್ ಅಟ್ಯಾಕ್ ಅನ್ನು ಅಮೆರಿಕದಿಂದ ತಂದಂತ ಏರ್ ಡಿಫೆನ್ಸ್ ಸಿಸ್ಟಮ್ಮು ಮಾಡುವಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ. ಈಗ ಸೌದಿ, ಕತಾರ್ನಂತ ಅಥವಾ UAE ಅಂತ ವಿಮಾನ ನಿಲ್ದಾಣಗಳು ಸೆಕೆಂಡುಗಳ ಲೆಕ್ಕದಲ್ಲಿ ತಮ್ಮ ವ್ಯವಹಾರವನ್ನ ಮಾಡ್ತವೆ. 1 ಗಂಟೆ ಬಿಡಿ, ಒಂದು ಇಷ್ಟು ಸೆಕೆಂಡ್ ನಿಂತರೆ ಅವರಿಗೆ ಕೋಟಿ ಕೋಟಿ ಡಾಲರ್ ನಷ್ಟ ಆಗುತ್ತೆ. ಅಂಥದ್ರಲ್ಲಿ ಏನಾಯ್ತು? ದಿನಗಟ್ಲೆ, ವಾರಗಟ್ಲೆ ಬಂದ್ ಮಾಡಬೇಕಾಯ್ತು. ಭದ್ರತಾ ದೃಷ್ಟಿಯಿಂದ ಅವರ ಇಡೀ ಎಕಾನಮಿಕಲ್ ಸಿಸ್ಟಮೇ ಸ್ಥಗಿತಗೊಂಡಿತ್ತು. ಪ್ರವಾಸಿಗರು ಸಂಪೂರ್ಣವಾಗಿ ಬರುವುದು ನಿಂತೋಯ್ತು. ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಧ್ವಂಸ ಆಗೋಯ್ತು. ಆದರೆ ಯಾವ ಸಿಸ್ಟಮ್ ಅನ್ನ ಅವರು ತಂದಿದ್ರೋ ಅಮೆರಿಕದಿಂದ, ಆ ಯಾವ ಸಿಸ್ಟಮ್ಗಳು ಕೂಡ ವರ್ಕ್ ಆಗಿಲ್ಲ. ಇದೇ ರೀತಿಯ ಸಂಕಟವನ್ನ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಅನುಭವಿಸಿತು. ಅಮೆರಿಕ, ಚೈನಾ ಕೊಟ್ಟಂತ ಯಾವ ಡಿಫೆನ್ಸಿವ್ ಸಿಸ್ಟಮ್ ಕೂಡ, ಯಾವ ಯುದ್ಧ ವಿಮಾನಗಳು, ಶಸ್ತ್ರಾಸ್ತ್ರಗಳು ಅಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕೆಲಸ ಮಾಡಿಲ್ಲ. 500,000 ಡ್ರೋನ್ಗಳನ್ನ ಏಕಕಾಲದಲ್ಲಿ ಬಿಟ್ಟರು ಕೂಡ ಭಾರತ ಒಂದು ಕೂಡ ನೆಲಕ್ಕೆ ಬೀಳದೇ ಇದ್ದ ಹಾಗೆ ನಾವು ಅದನ್ನ
ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮದು ತಡೆ ಹಿಡಿತು, ಉಡಾಯಿಸಿತು. ಅದರ ನಂತರ ಜಗತ್ತಿನಲ್ಲಿ ನಮ್ಮ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಶಸ್ತ್ರಾಸ್ತ್ರಗಳ ತಯಾರಿ, ನಾವು ಏನು ಭಾರತದ ನೆಲೆಯಲ್ಲಿ ನಾವು ಕಟ್ಟಿದಂಥ, ನಾವು ತಯಾರಿಸಿದಂಥ ಯುದ್ಧ ಶಸ್ತ್ರಾಸ್ತ್ರಗಳಿಗೆ ಅಮೆರಿಕ, ಚೈನಾ, ಯಾವುದೇ ದೇಶಗಳೆಲ್ಲ ಮುಂದಿದ್ವು ಅವನ್ನೆಲ್ಲ ಹಿಂದಿಕ್ಕಿ ನಾವು ಪ್ರಥಮ ಹಂತಕ್ಕೆ ಬಂದು ನಿಂತಿದ್ದೆವು. ಅದ ಕತೆ ಗೊತ್ತಿದೆ ನಿಮಗೆ. ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮು ಮತ್ತೆ ಅದೆಲ್ಲವೂ ಫೇಲ್ ಆಗಿ ಈಗ ಅಮೆರಿಕ ದಶಕದಿಂದ ನಮ್ಮನ್ನು ರಕ್ಷಿಸ್ತದೆ ಅಂತ ಭಾವಿಸಿದಂಥ ಗಲ್ಫ್ ಕಂಟ್ರೀಸ್ಗಳಿಗೆ ಈಗ ಎಚ್ಚರಗೊಂಡಿದ್ದಾರೆ. ಯುರೋಪಿಯನ್ ಕಂಟ್ರೀಸು ಮತ್ತು ಪಾಶ್ಚಿಮಾತ್ಯ ದೇಶಗಳು ತಮ್ಮ ರಕ್ಷಣೆಗೆ ಹೇಗೆ ನ್ಯಾಟೋ ಅಂತ ಒಂದು ವ್ಯವಸ್ಥೆಯನ್ನು ಕಟ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ರಕ್ಷಣೆಗೆ ನಮ್ಮ ಕೈ, ನಮ್ಮ ಸ್ವಾಯತ್ತೆ, ನಮ್ಮ ಹತ್ರ ಎಲ್ಲವೂ ಇದೆ, ಎಲ್ಲವೂ ಇದ್ದು ಅಮೆರಿಕವನ್ನೇ ಯಾಕೆ ನಂಬಬೇಕು? ಅಮೆರಿಕವನ್ನು ನಂಬಿದ್ದಕ್ಕೆ, ಅಮೆರಿಕವನ್ನು ನಂಬಿ ಶಸ್ತ್ರಾಸ್ತ್ರವನ್ನು ಕೊಂಡುಕೊಂಡಿದ್ದಕ್ಕೆ ಈಗ ಆದ ಶಾಸ್ತಿ, ಹಾನಿ, ಇದು ನಮ್ಮ ದೌರ್ಬಲ್ಯ. ಆದ್ರಿಂದ ಇಸ್ಲಾಮಿಕ್ ನ್ಯಾಟೋ ಅನ್ನುವಂಥ ಒಂದು ವ್ಯವಸ್ಥೆಯನ್ನ ನಾವು ಕಟ್ಟಿಕೊಳ್ಳಬೇಕಾದಂಥ ತುರ್ತಿದೆ ಅನ್ನೋದನ್ನ ಅವರು ಮನಗಂಡು ಇಸ್ಲಾಮಿಕ್ ರಾಷ್ಟ್ರಗಳ ನ್ಯಾಟೋ ಕಟ್ಟುವುದಕ್ಕೆ ಒಂದು ಚಾರಿತ್ರಿಕ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಹೆಜ್ಜೆಯಲ್ಲಿ ಪಾಕಿಸ್ತಾನವನ್ನು ಒದ್ದೋಡಿಸಿದ್ದಾರೆ. ಇದು ಭಾರತಕ್ಕೆ ಬಹಳ ದೊಡ್ಡ ಸುಖದ ಸುದ್ದಿ, ಶಾಂತಿಯ ಸುದ್ದಿ. ಅಮೆರಿಕ ತನ್ನನ್ನು ರಕ್ಷಿಸ್ತದೆ ಅಂತ ನಂಬ್ಕೊಂಡಿದ್ದಂಥ ಗಲ್ಫ್ ರಾಷ್ಟ್ರಗಳು ಪ್ರಥಮ ಬಾರಿಗೆ ಅಮೆರಿಕದವನ್ನ ಹೊರಗಿಟ್ಟು ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೋಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ಅಮೆರಿಕಕ್ಕೆ ಬಹಳ ದೊಡ್ಡ ಹಿನ್ನಡೆ, ಆತ್ಮಘಾತ. ಇನ್ನೊಂದು, ಗಲ್ಫ್, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದೊಟ್ಟಿಗೆ ಒಂದು ರಕ್ಷಣಾತ್ಮಕ ಒಪ್ಪಂದ ಆಗಿತ್ತು. ನಿಮ್ಗೆ ಗೊತ್ತಿದೆ, ಸೌದಿಗೆ ಯಾರಾದರೂ ಮುಟ್ಟಿದ್ರೆ ಪಾಕಿಸ್ತಾನ ಹೋಗ್ಬೇಕು, ಪಾಕಿಸ್ತಾನ ಯಾರಾದರೂ ಮುಟ್ಟಿದ್ರೆ ಸೌದಿ ಬರಬೇಕು. ಆದ್ರೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ? ಒಂದ್ ಕಡೆ ಬಲೂಚಿಗಳು, ಒಂದ್ ಕಡೆ ತಾಲಿಬಾನ್ಗಳು, ಒಂದ್ ಕಡೆ POK. ತಾಲಿಬಾನ್ಗಳು ಯಾವ ಲೆವೆಲ್ಗೆ ಹೊಡೆತಾ ಇದ್ದಾರೆ ಅಂದ್ರೆ ಪಾಕಿಸ್ತಾನವೇ ಉಳಿತದೋ ಇಲ್ಲವೋ ಅನ್ನೋ ಲೆವೆಲ್ಗೆ ಬಂದು ಮುಟ್ಟಿದೆ. ಅವರನ್ನೇ ಅವರ ರಕ್ಷಿಸ್ಕೊಳ್ಳಿಕ್ಕಾಗದೇ ಇದ್ದವರು ಇನ್ನು ಸೌದಿಗೆ ಏನು ಮಾಡಬಲ್ಲರು? ಸೌದಿಗೆ ಒಂದೇ ಒಂದು ಇಂಚಿನ ಹೆಲ್ಪ್ ಅನ್ನು ಈ ಇರಾನ್, ಅಮೆರಿಕ, ಇಸ್ರೇಲ್ ವಾರಲ್ಲಿ ಪಾಕಿಸ್ತಾನ ಮಾಡಿಲ್ಲ. ಆದ್ರಿಂದ ಬಿಲಿಯನ್ ಗಟ್ಟಲೆ ದುಡ್ಡು ಕೊಟ್ಟು ಸುಮ್ಮನೆ ಅವರಿಗೆ ಪಾಕಿಸ್ತಾನದವರಿಗೆ ಭಯೋತ್ಪಾದಕರನ್ನ ಬೆಳೆಸಲಿಕ್ಕೆ ನಾನು ಹಣ ಕೊಡ್ತಾ ಇದ್ದೇನೆ ಅನ್ನುವ ಪ್ರಜ್ಞೆ ಸೌದಿ ದೊರೆಗೆ ಬಂದ ಕಾರಣ ಸೌದಿಯೇ ಪಾಕಿಸ್ತಾನವನ್ನ ಹೊರಗಿಟ್ಟದ್ದು. ಜೊತೆಗೆ ಅಮೆರಿಕವನ್ನ ನಂಬಿಕೊಂಡ್ರೆ ಇನ್ನು ನಮಗೆ ಗತಿ ಇಲ್ಲ ಅನ್ನುವಂಥ ನೆಲೆಯಲ್ಲಿ 57 ಮುಸ್ಲಿಂ ರಾಷ್ಟ್ರಗಳು ಸೇರಿ ಇಸ್ಲಾಮಿಕ್ ದೇಶಗಳ ಚಾರಿತ್ರಿಕವಾದಂಥ ಒಂದು ಸಭೆಯನ್ನ ರಿಯಾದಲ್ಲಿ ಮಾಡಿದ್ರು. ಇಸ್ಲಾಂ ರಾಷ್ಟ್ರ ಪಾಕಿಸ್ತಾನ ಒಂದು ಬಿಟ್ಟು ಉಳಿದ ರಾಷ್ಟ್ರಗಳ ಮುಖ್ಯಸ್ಥರೆಲ್ಲರೂ ಅಲ್ಲಿ ಸೇರಿ ಇಸ್ಲಾಮಿಕ್ ರಾಷ್ಟ್ರದ ಒಂದು ನ್ಯಾಟೋವನ್ನು ಕಟ್ಟುವುದರ ಬಗ್ಗೆ ಒಂದು ಚಾರಿತ್ರಿಕವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರದಿಂದ ಒಂದು ಅಮೆರಿಕದ ಸೊಕ್ಕು ಅಡರಿದೆ, ಇನ್ನೊಂದು ಅಮೆರಿಕದ ಎಲ್ಲ ರಕ್ಷಣಾತ್ಮಕವಾದಂಥ ಅಸ್ತ್ರಶಸ್ತ್ರಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಮು ಸಂಪೂರ್ಣವಾಗಿ ಅದು ಆಧುನಿಕವಾಗಿಲ್ಲ ಮತ್ತು ಇವತ್ತಿನ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಡೆದು ಉರುಳಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಗಲ್ಫ್ ದೇಶಗಳು ಬಂದಿರೋದ್ರಿಂದ ಅದು ಅಮೆರಿಕದ ಸ್ವಾಭಿಮಾನಕ್ಕೆ ಒಂದು ಪೆಟ್ಟನ್ನ ಗಲ್ಫ್ ರಾಷ್ಟ್ರಗಳು ಈಗ ಒಕ್ಕೂಟವಾಗಿ ಮಾಡಿದ್ದಾವೆ ಅನ್ನೋದಕ್ಕೆ ಬಹಳ ದೊಡ್ಡ ಒಂದು ಖುಷಿ ಈ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳು ಪಡಬೇಕಾಗಿದೆ. ಅಮೆರಿಕದ ಆಟ, ಆವುಟ, ಅಮೆರಿಕದ ದರ್ಪ, ದುರಹಂಕಾರ ಅದನ್ನು ಮೆಟ್ಟಿ ನಿಲ್ಲುವುದಕ್ಕೆ ಗಲ್ಫ್ ರಾಷ್ಟ್ರಗಳೇ ಬೇಕು. ಇರಾನ್ ಯುದ್ಧ ಇವತ್ತು ಗಲ್ಫ್ ರಾಷ್ಟ್ರಗಳನ್ನ ಎಚ್ಚರಿಸಿದೆ. ತಮ್ಮ ಸ್ವಾಯತ್ತೆಯನ್ನ ತಾವೇ ಕಾಪಾಡ್ಕೋಬೇಕು ಅನ್ನುವ ಪ್ರಜ್ಞೆಯನ್ನ ಹುಟ್ಟುಹಾಕಿದೆ. ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೋಬೇಕು. ನಮ್ಮ ಹತ್ರ ಮಿಲಿಟರಿ ಇದೆ, ಹಣ ಇದೆ, ಇಂಧನ ಇದೆ, ಚಿನ್ನ ಇದೆ, ಬೆಳ್ಳಿ ಇದೆ, ಎಲ್ಲವೂ ಇದೆ. ಅಮೆರಿಕದ ಅಡಿಯಾಳಿ ಯಾಕಾಗ್ಬೇಕು? ನಾವು ಅಮೆರಿಕವನ್ನ ಯಾಕೆ ಮಿತ್ರ ರಾಷ್ಟ್ರ ಅಂತ ನಂಬಬೇಕು? ನಂಬಿದ್ದಕ್ಕೆ ಈಗ ಕೋಲ್ಕೊಟ್ಟು ಪೆಡ್ತಿಂದೇವಲ್ಲ. ಆದ್ರಿಂದ ನಾವು ಈಗ ಅರಬ್ ರಾಷ್ಟ್ರಗಳು ಇನ್ನು ಮುಂದೆ ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೋಬೇಕು ಅನ್ನುವ ಹಂತಕ್ಕೆ ಅದು ಬಂದು ನಿಂತಿದೆ. ಯಾಕೆಂದ್ರೆ ಈಗ ವಿದ್ಯಮಾನ ಎಷ್ಟು ಬಿಗಡಾಯಿಸಿದೆ ಅಂದ್ರೆ ಪ್ರಯಾಣ, ಪ್ರವಾಸ, ವ್ಯವಹಾರ
ಎಲ್ಲವೂ ಸ್ಥಗಿತಗೊಂಡಿದೆ. ಅರಬ್ ರಾಷ್ಟ್ರಗಳು ಇದರ ಮೇಲೇನೆ ತಮ್ಮ ಒಂದು ದೈನಿಕ ಚಟುವಟಿಕೆಯನ್ನ ಹೊಂದಿದ್ವು. ದುಬೈ ಮತ್ತು ಕತಾರ್ನಂತ ದೋಹಾ ವಿಮಾನ ನಿಲ್ದಾಣಗಳು ನಿಮಿಷಗಟ್ಟಲೆ ನಿಂತರೂ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ಆಗಲೇ ಹೇಳಿದೆ. ಅದು ಇವತ್ತು ವಾರಗಟ್ಟಲೆ ನಿಲ್ಲುವ ಪರಿಸ್ಥಿತಿ ಬಂದು ನಿಂತಿದೆ. ಈ ಚಾರಿತ್ರಿಕ ಮೀಟಿಂಗಿನ ಮೊದಲು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಸಭೆಗೆ ಮುನ್ನ UAE, ಈಜಿಪ್ಟ್, ಇರಾಕ್, ಸಿರಿಯಾ, ಅಲ್ಜೇರಿಯಾ, ಬಿಸ್ನೋಯಿಯಾದ ದೇಶಗಳ ವಿದೇಶಾಂಗ ಸಚಿವರೊಟ್ಟಿಗೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತೆ ಕತಾರ್ ಮಾಜಿ ಅಧ್ಯಕ್ಷರಾದಂತಹ ಹಮದ್ ಬಿನ್ ಜಾಸಿಬ್ ಬಿನ್ ಜಾಬರ್ ಅಲ್ಹಾನಿ ಅವರು ಒಂದು ಟ್ವೀಟ್ ಮಾಡಿದ್ದು ಇದರ ಇಡೀ ಸ್ವರೂಪವನ್ನ ಹೇಳ್ತಾ ಇದೆ. ಇಂದಲ್ಲ ನಾಳೆ ಯುದ್ಧ ನಿಲ್ಲಬಹುದು, ಆದರೆ ಇಸ್ಲಾಂ ರಾಷ್ಟ್ರಗಳು ಒಂದಾಗಬೇಕು. ನಾವೇಕೆ ಬೇರೆಯವರ ತಾಳಕ್ಕೆ ಕುಣಿಯಬೇಕು? ನಾವು ನಾವಾಗೆ ಬದುಕುವುದನ್ನ, ಸಂಘಟಿತ ಸ್ವರೂಪವನ್ನ ನಾವು ಕಂಡುಕೊಳ್ಳುವುದು ಒಳ್ಳೆಯದು. ಡಿಫೆನ್ಸ್ ಅಲಯನ್ಸ್ ರಚಿಸಬೇಕು ಅನ್ನೋ ವಾದವನ್ನ ಅವರು ಪ್ರಥಮವಾಗಿ ಮುಂದಿಟ್ಟಿದ್ದಾರೆ. ಪಾಶ್ಚಾತ್ಯ ರಾಷ್ಟ್ರಗಳು ತಮ್ಮ ಬಚಾವಿಗಾಗಿ ಹೇಗೆ ನ್ಯಾಟೋ ಕಟ್ಟಿಕೊಂಡಿದ್ದಾರೋ ಹಾಗೆ ನಾವು ಕೂಡ ಇಸ್ಲಾಮಿಕ್ ದೇಶಗಳ ನ್ಯಾಟೋವನ್ನ ಕಟ್ಟುವ ದಿಕ್ಕಿನತ್ತ ಬಲವಾದ ಹೆಜ್ಜೆಯನ್ನು ಇಡಬೇಕು. ಅರಬ್ ರಾಷ್ಟ್ರಗಳು ತಮ್ಮದೇ ಆದ ಭದ್ರತಾ ಕೂಟ, ಮೈತ್ರಿಕೂಟ ರಚಿಸಿಕೊಳ್ಳಬೇಕು. ಇದರಲ್ಲಿ ಸೌದಿ ತನ್ನ ಅಗಾಧವಾದ ತಾಕತ್ತು, ಪ್ರತಿಭೆ ಮತ್ತು ಪ್ರಭಾವ, ಶಕ್ತಿ, ಇದರಿಂದ ನ್ಯಾಟೋವನ್ನ ಮುನ್ನಡೆಸುವಂತ ನಾಯಕತ್ವವನ್ನು ವಹಿಸಲಿಕ್ಕೆ ಶಕ್ತ ರಾಷ್ಟ್ರ ಅನ್ನೋದನ್ನು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಗಲ್ಫ್ ರಾಷ್ಟ್ರಗಳು ತಮ್ಮದೇ ಆದ ಮಿಲಿಟರಿ ಭದ್ರತಾ ಕೂಟ, ಅದರ ಜೊತೆಗೆ ಮಿಲಿಟರಿ ಎಲೆಕ್ಟ್ರಾನಿಕ್ ಕಾರ್ಖಾನೆಗಳನ್ನು ಹೊಂದಬೇಕು ಅಂತ ಅವರು ಅದರ ಮುನ್ಸೂಚನೆಯನ್ನು ಕೊಡೋದ್ರ ಜೊತೆ ಅಮೆರಿಕದ ಶಸ್ತ್ರಾಸ್ತ್ರಗಳ ವೈಫಲ್ಯ ನಮ್ಮನ್ನ ಇವತ್ತು ಎಚ್ಚರಗೊಳಿಸಬೇಕಾಗಿದೆ. ನಾವು ಬೇರೆಯವರನ್ನ ಅವಲಂಬಿಸಿದರೆ ಏನಾಗತ್ತೆ ಅನ್ನೋದಕ್ಕೆ ಈ ಯುದ್ಧ ನಮಗೆ ಪಾಠ ಆಗಬೇಕು. ನಮ್ಮಲ್ಲಿ ಎಲ್ಲವೂ ಇದೆ, ನಾವು ಯಾರಿಗೂ ಕೈ ಚಾಚಬೇಕಾದ ಅಗತ್ಯ ಇಲ್ಲ. ಇರಾಕ್ ಮತ್ತು ಇರಾನ್ ವಿಷಯದಲ್ಲಿ ಸಮತೋಲಿತವಾದಂಥ ಒಂದು ನೀತಿಯನ್ನ ಈ ನ್ಯಾಟೋ ರಚಿಸಿಕೊಳ್ಳಬೇಕು. ಇದನ್ನ ಅವರು ಕೊಟ್ಟ ನಂತರ ಬಹುಶಃ ಇದನ್ನೇ ಒಂದು ನೀತಿ ಸಂಹಿತೆ ರೀತಿಯಲ್ಲಿ ಸೌದಿಯ ರಿಯಾದಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಅದನ್ನ ಕೈಗೊಂಡಿದ್ದಾರೆ. $1 ಬಿಲಿಯನ್ ಗಟ್ಟಲೆ ಸುರಿದು ಅಮೆರಿಕವನ್ನು ಸಾಕುವ ಬದಲು ನಮ್ಮ ಡಿಫೆನ್ಸ್ ಸಿಸ್ಟಮು, ನಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ನಾವು ಹೊಂದಬೇಕು. ಅದಕ್ಕೆ ಭಾರತದ ಒಂದು ಮಾದರಿಯನ್ನು ಅವರು ಉಲ್ಲೇಖಿಸಿದ್ದಾರೆ. ಭಾರತ ಇವತ್ತು ಆತ್ಮನಿರ್ಭರ್ ಭಾರತ ಅನ್ನುವ ಘೋಷಣೆಯಲ್ಲಿ ಮೋದಿಯವರು ಅಮೆರಿಕ, ಚೈನಾ ಇತ್ಯಾದಿ ದೇಶಗಳ ಒಂದು ಅವಲಂಬನೆಯನ್ನು ಹೇಗೆ ತಪ್ಪಿಸಿಕೊಂಡು ಆಪರೇಷನ್ ಸಿಂಧೂರದಲ್ಲಿ ಅವರು ತಮ್ಮ ಏಕಮೇವಾದ್ವಿತೀಯ ಶಕ್ತಿಯನ್ನು ಪ್ರದರ್ಶನ ಮಾಡಿದರು. ಚೈನಾ, ಅಮೆರಿಕ ಇಂಥ ರಾಷ್ಟ್ರಗಳ ಎಲ್ಲ ಅತ್ಯಾಧುನಿಕ ಅಂತ ಅವರು ಬೊಗಳೆ ಹೊಡೆದಂಥ ಶಸ್ತ್ರಾಸ್ತ್ರಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಕೈಕೊಟ್ಟಾಗ ಭಾರತ ತನ್ನದೇ ಆದ, ತನ್ನ ನೆಲದಲ್ಲಿ ನಿರ್ಮಾಣವಾದ ಅಥವಾ ರಷ್ಯಾ ಮತ್ತು ಅವರ ಸಹಯೋಗದಲ್ಲಿ ನಿರ್ಮಾಣವಾದ, ಇಸ್ರೇಲು ಮತ್ತು ರಷ್ಯಾದ ಸಹಯೋಗದಲ್ಲಿ ನಿರ್ಮಾಣವಾದ ಎಲ್ಲ ವ್ಯವಸ್ಥೆಗಳಿಂದ ಹೇಗೆ ತನ್ನ ದೇಶವನ್ನು ಕಾಪಾಡಿಕೊಳ್ಳಿತ್ತು ಅನ್ನುವಂಥ ಒಂದು ಪ್ರಸ್ತಾಪ ಕೂಡ ಇಲ್ಲಿ ಬಂದಿದೆ. ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಒಂದು ಸಾಮಾನ್ಯ ಡ್ರೋನ್ ಕೂಡ ತಡೆಯಲಿಕ್ಕೆ ಆಗದೇ ಇದ್ದದರ ಬಗ್ಗೆ ಇಡೀ ಒಕ್ಕೂಟ ಅಚ್ಚರಿಯನ್ನ ವ್ಯಕ್ತಪಡಿಸಿದೆ. ಹಾಗಾಗಿ ಅಮೆರಿಕವನ್ನು ನಂಬಿಕೊಂಡು ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಮಿಕ್ ನ್ಯಾಟೋ ಈ ವ್ಯವಸ್ಥೆಯಲ್ಲಿ ಪಾಕಿಸ್ತಾನವನ್ನು ಒಳಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿರುವುದು ಬಹುಶಃ ಅದು ಭಾರತದ ಮುಂದಿನ ಬಲಿಷ್ಠತೆಗೆ, ಭಾರತದ ಇಡೀದಾದಂಥ ಒಂದು ಡಿಪ್ಲೊಮಸಿಗೆ ಸಿಕ್ಕಂಥ ಬಹಳ ದೊಡ್ಡ ಜಯ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಈ ರೀತಿಯ ಒಂದು ಹೆಜ್ಜೆಯನ್ನ ಗಲ್ಫ್ ರಾಷ್ಟ್ರಗಳು ಇಟ್ಟಾಗ, ಅಮೆರಿಕದ ಅವಲಂಬನೆ ದೂರ ಆದಾಗ ಅಮೆರಿಕದ ಪ್ರಭಾವದಿಂದಲೂ ಅದು ದೂರ ಉಳಿತದೆ. ಇವತ್ತು ಗಲ್ಫ್ ರಾಷ್ಟ್ರಗಳನ್ನು ಇಟ್ಟುಕೊಂಡು ಏಷ್ಯಾ ಪೆಸಿಫಿಕ್ ಅಲ್ಲಿ ಯಾವ್ಯಾವ ರಾಷ್ಟ್ರಗಳನ್ನು ಬುದ್ಧಿ ಕಲಿಸಬೇಕೋ ಅದನ್ನು ಕಲಿಸ್ತೇನೆ ಅಂತ ಹೊರಟಂತ ಅಮೆರಿಕಕ್ಕೆ ಇದು ಬಹಳ ದೊಡ್ಡ ಹಿನ್ನಡೆ. ಇನ್ನು ಪಾಕಿಸ್ತಾನ ಅಣ್ವಸ್ತ್ರ ದೇಶವಾಗಿಯೂ ಕೂಡ ಪಾಕಿಸ್ತಾನವನ್ನು ಒದ್ದು ಹೊರಗಡೆ ಹಾಕಿ ತಾವು 57 ರಾಷ್ಟ್ರಗಳು ಮಾತ್ರ ಪ್ರತ್ಯೇಕವಾಗಿ ಕಾಣಿಸಿಕೊಂಡದ್ದು ಇದು ಭಾರತದ ದೃಷ್ಟಿಯಿಂದ ಬಹಳ ಉತ್ತಮ ಬೆಳವಣಿಗೆ. ಆಮೇಲೆ ಅವರು ನ್ಯಾಟೋವನ್ನು ಕಟ್ಕೊಂಡು ಅವರದೇ ಆದಂಥ ಡಿಫೆನ್ಸಿವ್ ಸಿಸ್ಟಮ್ ಅನ್ನು ಅವ್ರು ಕಟ್ಕೊಳ್ತಾರೆ ಅಂತ ಆದರೆ ಅದಕ್ಕೆ ಬಹುಶಃ ಸೌದಿ ಅರೇಬಿಯಾ, UAE
ಕತಾರು, ಈ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಮೋದಿಯವರೊಟ್ಟಿಗೆ, ಭಾರತದೊಟ್ಟಿಗೆ ಒಳ್ಳೆಯ ಸಂಬಂಧದಲ್ಲಿ ಇರೋದ್ರಿಂದ ನಮ್ಮ ಆತ್ಮನಿರ್ಭರ್ ಭಾರತದ ನೆಲೆಯಲ್ಲಿ ನಮ್ಮ ಯುದ್ಧ ಶಸ್ತ್ರಾಸ್ತ್ರಗಳು ಏನು ಭಾರತದಲ್ಲಿ ತಯಾರಾಗ್ತವೆ ಅದು ಪಾಶ್ಚಾತ್ಯ ರಾಷ್ಟ್ರಗಳ ಅವಲಂಬನೆಯಿಂದ ಹೊರಗೆ ಬರಬೇಕು ಅಂತ ತೀರ್ಮಾನ ಮಾಡಿದಂಥ ಮಧ್ಯಪ್ರಾಚ್ಯದ ದೇಶಗಳಿಗೆ ಬಹಳ ದೊಡ್ಡ ಮಾರುಕಟ್ಟೆಯಾಗಿ ಸಲ್ಲುವ ಸಾಧ್ಯತೆಯೂ ಇದೆ. ಮಾರ್ಗದರ್ಶನವನ್ನು ಪಡ್ಕೋಬಹುದು. ಮಧ್ಯಪ್ರಾಚ್ಯ ಮತ್ತು ಭಾರತದ ಸಂಬಂಧ, ಮೋದಿಯವರ ಸಂಬಂಧ ಇಸ್ಲಾಮಿಕ್ ನ್ಯಾಟೋ ರಚನೆಯಾಗುವ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಗಾಢವಾಗುವ ಮತ್ತು ಅದು ಹೆಚ್ಚು ಗಟ್ಟಿಯಾಗುವ ಸಾಧ್ಯತೆ ಇದೆ. ಇಡೀ ಪ್ರಪಂಚದಲ್ಲಿ ಅಮೆರಿಕ ತನ್ನದೇ ಆದಂಥ ಒಂದು ದುಷ್ಟತನವನ್ನು, ತನ್ನದೇ ಆದಂಥ ಯಾರ ಮೇಲೆ ಎಷ್ಟು ಹೊತ್ತಿಗೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನುವ ದಾಷ್ಟ್ಯವನ್ನು ಮೆರೆತಾ ಇರುವಂಥ ಅಮೆರಿಕಕ್ಕೆ ಇದು ಬಹಳ ದೊಡ್ಡ ಮರ್ಮಾಘಾತವನ್ನು ಕೊಡಬಲ್ಲದು. 2047ರಲ್ಲಿ ವಿಕಸಿತ ಭಾರತ ಅಂತ ಹೊರಟಂತ ಮೋದಿಯವರ ಈ ಬಹಳ ದೊಡ್ಡ ಯೋಜನೆಗೆ, ಈ ಬೆಳವಣಿಗೆ ಒಂದು ನೀರನ್ನು, ಗಾಳಿಯನ್ನು, ಆತ್ಮಶಕ್ತಿಯನ್ನು ಕೊಡಬಲ್ಲದು. ಮತ್ತೆ ಈಗಾಗಲೇ ಬಿಕಾರಿಯಾಗಿ ತಾಲಿಬಾನು, ಬಲೂಚಿ, ಪಿಒಕೆ ಇವರಿಂದ ಹೊಡೆಸ್ಕೊಳ್ತಾ ಇರುವಂಥ, ಆ ಕಡೆ ಇಸ್ರೇಲ್ನಿಂದಲೂ ಮರ್ಮಾಘಾತವನ್ನು ಎದುರಿಸ್ತಾ ಇದ್ದಂಥ ಪಾಕಿಸ್ತಾನ ಪ್ರಾಯಶಃ ಭೂಪಟದಿಂದಲೇ ಕಣ್ಮರೆಯಾಗುವಂಥ ಒಂದು ದಿನವೂ ಕೂಡ ಬರಬಹುದು. ಅದಕ್ಕೆ ಭಾರತವೇ ಸಾಕ್ಷಿಯಾಗಬೇಕಾಗಿಲ್ಲ, ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಸಾಕ್ಷಿಯಾಗುವ ಸಾಧ್ಯತೆಗಳು ಇದೆ. ಈ ಬೆಳವಣಿಗೆ ಅತ್ಯಂತ ಉತ್ತಮವಾದ ಬೆಳವಣಿಗೆ ಅಷ್ಟೇ ಅಲ್ಲ, ಟ್ರಂಪ್ನ ಮೂಲಕ ಅಮೆರಿಕದ ಇಡೀಯದಾದ ದುರಹಂಕಾರವನ್ನ, ದುರಾಡಳಿತವನ್ನ, ದುರ್ನಡತೆಯನ್ನ ಏಕಕಾಲದಲ್ಲಿ ಮಟ್ಟ ಹಾಕಲಿಕ್ಕೆ ಪ್ರಾಯಶಃ ಮಧ್ಯಪ್ರಾಚ್ಯ ರಾಷ್ಟ್ರದ ಈ ಒಕ್ಕೂಟ ರಚನೆಯಾದರೆ ಅದು ಬಹಳ ದೊಡ್ಡ ಒಂದು ಸಾಧನೆ ಮತ್ತು ಶಕ್ತಿ ಅಂತ ನಾನು ಭಾವಿಸ್ತೇನೆ. ಇಡೀ ಪ್ರಪಂಚದ ಒಂದು ಜಿಯೋಪೊಲಿಟಿಕಲ್ ಚಿತ್ರಣವನ್ನೇ ಈ ಚಾರಿತ್ರಿಕವಾದ ಮೀಟಿಂಗು ಬದಲಿಸಬಲ್ಲದು ಅನ್ನುವಂಥ ಒಂದು ಸೂಚನೆಯನ್ನ ನೀಡಿದೆ. ನಮಸ್ತೆ.